ಆರೋಪಿಗಳ ಕಸ್ಟಡಿ ಅಂತ್ಯ ಆಗಿದೆ. ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಗಂಟ ಇತ್ತು. ಓಕೆ ಅಣ್ಣ. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಅಣ್ಣ ಓಕೆ ಅಣ್ಣ, ಓಕೆ ಅಣ್ಣ. ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನು ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಆಗ್ತಾರೋ ಇಲ್ಲ ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದಂತ ನಂತರ ಅಟ್ಲೀಸ್ಟ್ ಒನ್ ವೀಕ್ ಟೈಮ್ ತಗೊಂಡು ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇವತ್ತೇ ಮೂವ್ ಮಾಡ್ತೀವಿ. ಇಲ್ಲ ಇವತ್ತಿಲ್ಲ, 1 ವೀಕ್ ಟೈಮ್ ಆಗುತ್ತೆ. ವಿಲ್ ಟೇಕ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ, ರಂಗನಾಥ್, ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ 1 ವಾರ 2 ವಾರದಲ್ಲಿ ನಾವು ಮಾಡ್ತೀವಿ. ಆಯ್ತು ಬಿಡು. ಆರೋಗ್ಯ ಎಲ್ಲ ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿದೆ. ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ ಏನ DNA ಟೆಸ್ಟ್ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಏನ್ ಮಾಡ್ಸಿದ್ದಾರೆ ಅದೆಲ್ಲ ಈಗ ನೋಡಿ, ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಅಂದ್ರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿಯ ತನಕ DNA ಟೆಸ್ಟ್ ಮಾಡಿದರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ. ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಆ DNA ಟೆಸ್ಟ್ ಮಾಡಿದರೋ ಇಲ್ವೋ ಅಂತ ನಮಗೆ ಈಗ ಯಾವುದೇ ಮಾಹಿತಿ ಈಗ ಕಂಡು ಬರ್ತಿಲ್ಲ ಸದ್ಯಕ್ಕೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.